ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳ್ತೀನಿ. ಶಿಕ್ಷಣ ಅಂದ್ರೆ ಶಾಲೆಗೆ ಹೋಗೋದೇನಾ? ನಿಮ್ಮ ಉತ್ತರ ಹೌದು ಎಂದಾದರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಇಂದು ನಾವು ಎಲ್ಲರೂ ಕೂಡ ಹಲವು ವರ್ಷಗಳಿಂದ ನಂಬಿಕೊಂಡಿರುವಂತಹ ಒಂದು ಕಲ್ಪನೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಹೊರಟಿದ್ವಿ. ಇಂದಿನ ವಿಷಯ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಒಂದೇನಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದೇನು ವಿಚಿತ್ರ ಪ್ರಶ್ನೆ. ಖಂಡಿತವಾಗಿಯೂ ಶಿಕ್ಷಣ ಎಂದರೆ ಶಾಲೆಗೆ ಹೋಗುವುದೇ. ಅದಕ್ಕಾಗಿಯೇ ಅದನ್ನು ನಾವು ಶಿಕ್ಷಣ ಪಡೆಯುವುದು ಎಂದು ಕರೆಯುತ್ತಾರೆ. ನಾನು ಇದನ್ನು ಒಪ್ಪೋದಿಲ್ಲವೇ? ಇಲ್ಲ ಸರ್, ನನ್ನ ತಾಯಿ ಎಂದಿಗೂ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ. ಆದರೆ ನಾನು ತಿಳಿದಿರುವ ಅತ್ಯಂತ ಜ್ಞಾನವಂತ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. ಜ್ಞಾನವಂತಿಕೆ ಶಿಕ್ಷಣವಲ್ಲ. ಸರ್, ನಾನು ಒಂದು ಪ್ರಶ್ನೆ ಕೇಳಬಹುದೇ? ಕೇಳು. ಒಬ್ಬ ವ್ಯಕ್ತಿ ಶಾಲೆಗೆ ಹೋಗದೇ ಇದ್ದರೂ ಮನೆ ಕಟ್ಟಬಲ್ಲ, ಯಂತ್ರಗಳನ್ನು ದುರಸ್ತಿ ಮಾಡಬಲ್ಲ, ಇತರರಿಗೆ ಉದ್ಯೋಗ ನೀಡಬಲ್ಲ. ಅಂತಹ ವ್ಯಕ್ತಿಯನ್ನು ಅಶಿಕ್ಷಿತ ಎಂದು ಕರೆಯಬಹುದೇ? ಶಿಕ್ಷಣವು ಶಾಲೆಯಿಂದಲೇ ಆರಂಭವಾಗುತ್ತದೆ. ಇಲ್ಲ ಸರ್, ಶಾಲಾ ಶಿಕ್ಷಣ ಶಾಲೆಯಲ್ಲಿ ಆರಂಭವಾಗುತ್ತದೆ. ಆದರೆ ಶಿಕ್ಷಣ ಹುಟ್ಟಿದ ತಕ್ಷಣದಿಂದಲೇ ಆರಂಭವಾಗುತ್ತದೆ. ಶಾಲೆಗೆ ಹೋಗುವ ಮೊದಲೇ ಶಿಕ್ಷಣ ಹೇಗೆ ಆರಂಭವಾಗುತ್ತದೆ? ನಮ್ಮ ಶಾಲೆಯಲ್ಲಿ, ನಮ್ಮ ದೇಶದಲ್ಲಿ ಶಾಲಾ ಶಿಕ್ಷಣ ಆರಂಭವಾಗುವ ಮೊದಲು ಕೃಷಿಯನ್ನು ಯಾರು ಕಲಿಸಿದರು? ಕಮ್ಮಾರಿಕೆಯನ್ನು ಯಾರು ಕಲಿಸಿದರು? ಹೆರಿಗೆ ಸೇವೆಯನ್ನು ಯಾರು ಕಲಿಸಿದರು? ಬೇಟೆಯಾಡುವುದನ್ನು ಯಾರು ಕಲಿಸಿದರು? ಮಡಿಕೆ ಮಾಡುವುದನ್ನು ಯಾರು ಕಲಿಸಿದರು? ನೇಕಾರಿಕೆಯನ್ನು ಯಾರು ಕಲಿಸಿದರು? ಮನೆಗಳನ್ನು ಕಟ್ಟುವುದನ್ನು ಯಾರು ಕಲಿಸಿದರು? ರಾಜ್ಯಗಳನ್ನು ಆಡಳಿತ ನಡೆಸುವುದನ್ನು ಯಾರು ಕಲಿಸಿದರು? ಅವರಿಗೆ ಯಾವುದೇ ಪ್ರಮಾಣ ಪತ್ರ ಇರಲಿಲ್ಲ ಎಂಬ ಕಾರಣಕ್ಕೆ ಅವರು ಅಶಿಕ್ಷಿತರು ಎಂದು ಕರೆಯಬಹುದೇ? ಅವೆಲ್ಲ ಮೌಲ್ಯಗಳು. ಶಿಕ್ಷಣ ಎಂದರೆ ಶೈಕ್ಷಣಿಕ ಸಾಧನೆ, ಪದವಿಗಳು, ಪ್ರಮಾಣ ಪತ್ರಗಳು, ಸಂಶೋಧನೆ ಮತ್ತು ಜ್ಞಾನ. ಶಾಲೆ ಇಲ್ಲದೆ ಶಿಕ್ಷಣವೇ ಇಲ್ಲ ಸರ್. ತರಗತಿ ಕೊಠಡಿಯ ಹೊರಗಡೆಯೂ ಜ್ಞಾನ ಇರಬಹುದೇ? ಅದು ನಿಜವಾದ ಶಿಕ್ಷಣವಲ್ಲ. ಅಷ್ಟರಲ್ಲಿ ಬಸ್ನ ಟೈರ್ ಸಿಡಿದು ಸ್ಟೀರಿಂಗ್ ವ್ಯವಸ್ಥೆಯ ಒಂದು ಭಾಗ ಹಾನಿಯಾಗುತ್ತದೆ. ಬಸ್ ಮುಂದೆ ಹೋಗುವುದಿಲ್ಲ. ಟೈರ್ ಬ್ಲಾಸ್ಟ್ ಆಗಿದೆ, ಸ್ಟೇರಿಂಗ್ ಸಿಸ್ಟಮ್ ಹಾಳಾಗಿದೆ, ಆದ್ರಿಂದ ಬಸ್ ಮುಂದೆ ಹೋಗಲ್ಲ. ಯುವಕನೇ, ಆ ಇಂಜಿನ್ ನಿಂದ ದೂರ ಇರೋ. ಇಲ್ಲಿ ಪರಿಣಿತರು ಮಾತನಾಡುತ್ತಿದ್ದಾರೆ. ನಾನು ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ. ನೀನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀಯಾ? ಇಲ್ಲ ಸರ್. ಹಾಗಿದ್ದರೆ ಅದನ್ನು ಬಿಡು. ಸ್ವಲ್ಪ ಹೊತ್ತಿನ ನಂತರ ಯುವಕನೇ, ದಯವಿಟ್ಟು ಮತ್ತೆ ಇಂಜಿನ್ ಅನ್ನು ಪರಿಶೀಲಿಸು. ನೀನು ಎಲ್ಲಿ ಓದಿದ್ದೆ? ನನ್ನ ತಂದೆಯ ಕಾರ್ಯಾಗಾರದಲ್ಲಿ, ನಂತರ ಶಿಷ್ಯವೃತ್ತಿಯಲ್ಲಿ, ಆಮೇಲೆ ಅನುಭವದಿಂದ ಇಂದಿಗೂ ಪ್ರತಿದಿನ ಹೊಸದನ್ನು ಕಲಿಯುತ್ತಲೇ ಇದ್ದೇನೆ. ವಿಶ್ವವಿದ್ಯಾಲಯದಲ್ಲಿ ಓದಲಿಲ್ಲವೇ? ಇಲ್ಲ ಸರ್. ಸರಿ, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಖಂಡಿತ ನೀವು ಶಿಕ್ಷಣವು ಶಾಲೆಯೊಳಗೆ ಮಾತ್ರ ಇದೆ ಎಂದಿರಿ. ಹಾಗಿದ್ದರೆ ಈಗ ಈ ಬಸ್ ಹೇಗೆ ಚಲಿಸುತ್ತಿದೆ? ನಾನು ವಿಶ್ವವಿದ್ಯಾಲಯದಲ್ಲಿ ಓದಲಿಲ್ಲ, ಆದರೆ ಪ್ರತಿದಿನ ಇಂಜಿನ್ಗಳನ್ನು ಅಧ್ಯಯನ ಮಾಡುತ್ತೇನೆ.
ಹಾಳಾದ ಪ್ರತಿಯೊಂದು ವಾಹನವೂ ನನಗೆ ಪಾಠ ಕಲಿಸುತ್ತದೆ. ನಾನು ಮಾಡುವ ಪ್ರತಿಯೊಂದು ತಪ್ಪು ನನಗೆ ಕಲಿಸುತ್ತದೆ. ಪ್ರತಿಯೊಬ್ಬ ಗ್ರಾಹಕರು ನನಗೆ ಹೊಸ ಅನುಭವವನ್ನು ನೀಡುತ್ತಾರೆ. ಇದು ಶಿಕ್ಷಣವಲ್ಲವೇ? ಇಂದು ನಾನು ಒಂದು ವಿಷಯ ಕಲಿತೆ. ಶಾಲಾ ಶಿಕ್ಷಣವು ಶಿಕ್ಷಣ ಪಡೆಯುವ ಒಂದು ಮಾರ್ಗ ಮಾತ್ರ. ಆದರೆ ಶಿಕ್ಷಣವೆಂದರೆ ಜೀವನ ಪರ್ಯಂತ ಜ್ಞಾನವನ್ನು ಸಂಪಾದಿಸುವುದು, ಕೌಶಲ್ಯಗಳನ್ನು ಬೆಳೆಸುವುದು, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ನಿರಂತರ ಪ್ರಕ್ರಿಯೆ. ಯುವಕರೇ, ಇಂದು ನೀನು ನನ್ನ ಗುರುವಾಗಿದ್ದೆ. ನಾಳೆ ನಾನು ನಿನ್ನ ಗುರುವಾಗಬಹುದು. ಏಕೆಂದರೆ ನಿನಗೆ ಗೊತ್ತಿರುವ ಕೆಲವು ವಿಷಯಗಳು ನನಗೆ ಗೊತ್ತಿಲ್ಲ. ಶಿಕ್ಷಣ ಎಂದಿಗೂ ಮುಗಿಯುವುದಿಲ್ಲ. ಅದು ತರಗತಿ ಕೊಠಡಿಯಲ್ಲಿರಲಿ, ಕಾರ್ಯಾಗಾರದಲ್ಲಿರಲಿ, ಹೊಲದಲ್ಲಿರಲಿ, ಕಚೇರಿಯಲ್ಲಿರಲಿ ಅಥವಾ ದಾರಿಯಲ್ಲಿ ಕೆಟ್ಟು ನಿಂತಿರುವ ಬಸ್ಸಿನಲ್ಲಿರಲಿ. ಕಲಿಕೆ ನಡೆಯುವ ಎಲ್ಲೆಡೆ ಶಿಕ್ಷಣ ಇದ್ದೇ ಇರುತ್ತದೆ. ಬಹಳ ಜನರು ಶಾಲಾ ಶಿಕ್ಷಣವನ್ನೇ ಶಿಕ್ಷಣ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಶಾಲಾ ಶಿಕ್ಷಣ ಒಂದು ವ್ಯವಸ್ಥೆ. ಶಿಕ್ಷಣ ಆಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ. ಶಾಲಾ ಶಿಕ್ಷಣ ತರಗತಿಯಲ್ಲಿ ನಡೆಯುತ್ತದೆ. ಶಿಕ್ಷಣ ಕಲಿಕೆ ನಡೆಯುವ ಎಲ್ಲೆಡೆ ನಡೆಯುತ್ತದೆ. ಶಾಲಾ ಶಿಕ್ಷಣ ಜ್ಞಾನವನ್ನು ನೀಡುತ್ತದೆ. ಶಿಕ್ಷಣ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ಶಾಲಾ ಶಿಕ್ಷಣ ವಿಷಯಗಳನ್ನು ಕಲಿಸುತ್ತದೆ. ಶಿಕ್ಷಣ ಬದುಕನ್ನು ಕಲಿಸುತ್ತದೆ. ಪ್ರಮಾಣ ಪತ್ರವು ನೀವು ಓದಿದ್ದೀರಿ ಎಂಬುದು ಸಾಬೀತುಪಡಿಸುತ್ತದೆ. ನಿಮ್ಮ ಉಪಯುಕ್ತತೆಯೇ ನೀವು ನಿಜವಾಗಿಯೂ ಶಿಕ್ಷಣ ಪಡೆದಿದ್ದೀರಿ ಎಂಬುದನ್ನು ಸಾಬೀತುಪಡಿಸುತ್ತದೆ. ನೀವು ಯೋಚಿಸುವ, ಪರಿಸ್ಥಿತಿಗೆ ಹೊಂದಿಕೊಳ್ಳುವ, ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ಹೊಸದನ್ನು ಕಲಿಯುವ ಸಾಮರ್ಥ್ಯ ಹೊಂದಿದ್ದರೆ ಅದೇ ನಿಜವಾದ ಶಿಕ್ಷಣ. ಒಂದು ಸಮಾಜಕ್ಕೆ ಪ್ರಾಧ್ಯಾಪಕರೂ ಬೇಕು, ಪ್ಲಂಬರ್ಗಳೂ ಬೇಕು, ವೈದ್ಯರೂ ಬೇಕು, ರೈತರೂ ಬೇಕು, ಇಂಜಿನಿಯರ್ಗಳೂ ಬೇಕು, ಎಲೆಕ್ಟ್ರಿಷಿಯನ್ಸ್ಗಳೂ ಬೇಕು, ಶಿಕ್ಷಕರೂ ಬೇಕು, ದರ್ಜಿಗರೂ ಬೇಕು. ಜ್ಞಾನ ಮತ್ತು ಕೌಶಲ್ಯ ಪರಸ್ಪರ ಗೌರವಿಸಿದಾಗ ಮಾತ್ರ ಸಮಾಜ ಮುಂದೆ ಹೋಗುತ್ತದೆ. ಆ ಬಸ್ ಮುಂದೆ ಚಲಿಸಿದಂತೆ ಸಮಾಜವೂ ಮುಂದೆ ಸಾಗುತ್ತದೆ. ನಾವು ಸಾಮಾನ್ಯವಾಗಿ ಶಾಲಾ ಶಿಕ್ಷಣ ಮತ್ತು ಶಿಕ್ಷಣ ಎರಡನ್ನೂ ಕೂಡ ಒಂದೇ ಅಂತ ಭಾವಿಸುತ್ತೇವೆ. ಆದ್ರೆ ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಶಾಲಾ ಶಿಕ್ಷಣ ಅಂದ್ರೆ ಶಾಲೆ ಅಥವಾ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಪಠ್ಯಕ್ರಮದ ಮೂಲಕ ಕಲಿಯುವಂತಹ ಶಾಲಾ ಶಿಕ್ಷಣ. ಆದರೆ ಶಿಕ್ಷಣ ಅಂದ್ರೆ ಜೀವನ ಪರ್ಯಂತ ಅನುಭವಗಳ ಮೂಲಕ, ನಮ್ಮ ಆಗು ಹೋಗುಗಳ ಮೂಲಕ, ಜೀವನದಲ್ಲಿ ನಮಗೆ ಆಗುವಂತಹ ಕಷ್ಟಗಳು ಕೊಡುವಂತಹ ಪಾಠಗಳ ಮೂಲಕ ಕಲಿಯುವಂತಹ ಪ್ರಕ್ರಿಯೆ. ಆದರೆ ಶಿಕ್ಷಣ ಅಂದ್ರೆ ಜೀವನ ಪೂರ್ತಿ ನಡೆಯುವಂತಹ ಕಲಿಕೆಯ ಪ್ರಯಾಣ ಅನ್ನೋದನ್ನ ನೀವು ಒಪ್ಪುವುದೇ ಆದ್ರೆ ಬನ್ನಿ ಚರ್ಚೆ ಶಾಲೆ. ಮಗು ನಿಂತಿಂದಲೇ ಅದು ಶಿಕ್ಷಣವನ್ನ ಕಲಿಲಿಕ್ಕೆ ಆರಂಭಿಸುತ್ತೆ. ಮಾತನಾಡೋದನ್ನು ಯಾರು ಕಲಿಸ್ತಾರೆ? ನಡೆಯುವುದನ್ನು ಯಾರು ಕಲಿಸ್ತಾರೆ? ಒಳ್ಳೆಯದು ಕೆಟ್ಟದ್ದು ಈ ಮೂಲಗಳನ್ನ ಯಾರು ಕಲಿಸ್ತಾರೆ? ಅದು ಶಾಲೆ ಅಲ್ಲ, ಅದು ಜೀವನವೇ. ನೋಡ್ರಿ, ಜೀವನ ಕಲಿಸುವಂತಹ ಶಿಕ್ಷಣ ಶಾಲೆ ಕಲಿಸುವಂತಹ ಶಿಕ್ಷಣಕ್ಕಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಈ ವಿಡಿಯೋವನ್ನ ಮಾಡುತ್ತಿರುವಂತಹ ಮುಖ್ಯ ಉದ್ದೇಶ ಏನು ಗೊತ್ತಾ? ಎಲ್ಲರೂ ಕೂಡ ಶಿಕ್ಷಣವನ್ನ ಶಾಲಾ ಶಿಕ್ಷಣ ಮಾತ್ರ ಅಂತ ಪರಿಭಾವಿಸಿ, ಶಾಲಾ ಶಿಕ್ಷಣ ಸರಿ ಇದ್ರೆ ಮಾತ್ರ ಜೀವನ ಅದ್ಭುತವಾಗುತ್ತೆ ಎನ್ನುವಂತಹ ಒಂದು ಬಾಯಿಯೊಳಗಿನ ಕಪ್ಪೆಯ ಸಂಕುಚಿತದ ಚಿಂತನೆಯಲ್ಲಿದ್ದಾರೆ. ಅದನ್ನ ಹೋಗಲಾಡಿಸುವ ದೃಷ್ಟಿಯಿಂದಲೇ ನಾನು ಈ ಕಥೆಯನ್ನ ಹೇಳ್ತಾ ಇರೋದು, ಈ ವಿಡಿಯೋವನ್ನು ತೋರಿಸ್ತಾ ಇರೋದು. ಮತ್ತು ಈ ವಿಚಿತ್ರ ಅಂತ ನಿಮಗನ್ಸಿದ್ರೆ ಆ ಚಿತ್ರವಾದಂತಹ ಅದ್ಭುತ ಕಲ್ಪನೆಯನ್ನ ಹೇಳ್ತಾ ಇದ್ದಾರೆ. ಒಂದು ಕ್ಷಣ ಯೋಚಿಸಿ, ನಿಮ್ಗೆ ಗೊತ್ತಾಗುತ್ತೆ. ಶಾಲೆಗಳು ಇಲ್ಲದ ಕಾಲದಲ್ಲಿ ನಮ್ಮ ಪೂರ್ವಜರು ಕೃಷಿ ಮಾಡ್ತಿರ್ಲಿಲ್ವೇ? ಅವರು ಮನೆಗಳನ್ನ ಕಟ್ತಾ ಇರ್ಲಿಲ್ವೇ? ಇಕ್ಕಟ್ಟಿನ ಉದಾಹರಣೆಗಳನ್ನ ಸರಿ ಮಾಡ್ಕೊಳ್ತಿರ್ಲಿಲ್ವೇ? ಬಟ್ಟೆ ನೇಯ್ತಾ ಇರ್ಲಿಲ್ವೇ? ಮಡಿಕೆ ಮಾಡ್ತಾ ಇರ್ಲಿಲ್ವೇ? ರಾಜ್ಯದಲ್ಲಿ ಆಡಳಿತಗಳನ್ನ ನಡೆಸ್ತಾ ಇರ್ಲಿಲ್ವೇ? ನೇಕಾರಿಕೆ, ಚಮ್ಮಾರಿಕೆ, ರಿಪೇರಿಗಳು ಇವೆಲ್ಲವೂ ನಡೀತಾ ಇತ್ತು. ಆದ್ರೆ ಪದವಿಗಳಿರ್ಲಿಲ್ಲ. ಅವರಿಗೆ ಅದರ ಜ್ಞಾನ ಇತ್ತು, ಅವರಿಗೆ ಆ ತಂತ್ರಜ್ಞಾನದ ಕೌಶಲ್ಯವಿತ್ತು, ಅವರಿಗೆ ಅನುಭವವಿತ್ತು. ಒಂದು ಕಥೆಯನ್ನ ಊಹಿಸಿ, ಇದುವರೆಗೂ ನೋಡಿದ್ರಲ್ಲ ಈ ಕಥೆ, ಈ ಕಥೆಯನ್ನು ಊಹಿಸಿ. ಶಾಲೆ ಇಲ್ಲದೆ ಶಿಕ್ಷಣ ಇಲ್ಲ ಅಂತ ಒಬ್ಬ ಪ್ರಾಧ್ಯಾಪಕ ಹೇಳಿಕೊಟ್ಟ. ಅಷ್ಟರಲ್ಲಿ ಅವರು ಪ್ರಯಾಣಿಸುತ್ತಿದ್ದಂತಹ ಬಸ್ಸು ದಾರಿಯಲ್ಲಿ ಕೆಟ್ಟು ನಿಂತು ಗೊಂದಲಕ್ಕೊಳಪಡುತ್ತೆ. ಎಲ್ಲರೂ ಗಾಬರಿ ಆಗ್ತಾರೆ. ಈ ಸಮಯದಲ್ಲಿ ಒಬ್ಬ ಯುವ ಮೆಕ್ಯಾನಿಕ್ ಮುಂದೆ ಬರುತ್ತಾನೆ. ಅವನು ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಓದಿಲ್ಲ. ಆದ್ರೆ ಅವನ ತಂದೆ ಕಾರ್ಯಾಗಾರದಲ್ಲಿ
ಕೆಲಸ ಕಲ್ತಿದ್ದಾನೆ, ಹಲವು ವರ್ಷಗಳ ಅನುಭವನೂ ಇದ್ದಾನೆ. ಅವನು ಕೆಲವೇ ನಿಮಿಷಗಳಲ್ಲಿ ಬಸ್ಸನ್ನ ಅದರ ಇಂಜಿನ್ ಅನ್ನ ಸರಿಪಡಿಸ್ತಾನೆ. ಆಗ ಪ್ರಶ್ನೆ ಉದ್ಭವಿಸುತ್ತದೆ, ಅವನು ಅಶಿಕ್ಷಿತನ? ಖಂಡಿತ ಇಲ್ಲ. ಯಾಕೆಂದ್ರೆ ಅವನು ಕಲಿತಿದ್ದಾನೆ. ಅದು ಶಾಲೆಯಲ್ಲಿ ಅಲ್ಲ, ಜೀವನದಿಂದ. ಪ್ರತಿಯೊಂದು ತಪ್ಪು ಕೂಡ ಒಂದು ಪಾಠ, ಪ್ರತಿಯೊಂದು ಅನುಭವವೂ ಕೂಡ ಒಬ್ಬ ಶಿಕ್ಷಕ. ಪ್ರತಿಯೊಬ್ಬ ಮನುಷ್ಯನಿಂದಲೂ ಕೂಡ ನಾವು ಹೊಸದನ್ನ ಕಲಿತಲೇ ಇದ್ದೇವೆ. ಅದಕ್ಕಾಗಿ ನಿಜವಾದ ಶಿಕ್ಷಣ ಎಂದಿಗೂ ಮುಗಿಯುವುದಿಲ್ಲ. ಓಕೆ, ಇಲ್ಲಿವರೆಗೂ ವಿಚಾರಗಳನ್ನ ಕೇಳಿದ್ರಿ, ಈ ವಿಡಿಯೋವನ್ನು ನೋಡಿದ್ರಿ. ಕೊನೆಗೆ ಈ ವಿಡಿಯೋದ ಮುಖ್ಯ ಒಂದು ಸಂದೇಶವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತದೆ. ಶಾಲಾ ಶಿಕ್ಷಣ ನಿಮಗೆ ಪ್ರಮಾಣ ಪತ್ರವನ್ನು ಕೊಡುತ್ತದೆ, ಆದರೆ ನಿಜವಾದ ಶಿಕ್ಷಣ ಸಾಮರ್ಥ್ಯವನ್ನು ಕೊಡುತ್ತದೆ. ಶಾಲಾ ಶಿಕ್ಷಣ ವಿಷಯಗಳನ್ನ ಕಲಿಸ್ತದೆ, ಆದರೆ ನಿಜವಾದ ಶಿಕ್ಷಣ ಬದುಕನ್ನ ರೂಪಿಸುತ್ತದೆ, ಬದುಕನ್ನ ಕಲಿಸುತ್ತದೆ. ಪ್ರಮಾಣ ಪತ್ರವು ನಿಮ್ಮ ಹಾಜರಾತಿಯನ್ನು ಸಾಬೀತುಪಡಿಸುತ್ತದೆ, ಆದರೆ ನಿಮ್ಮ ಜ್ಞಾನ, ನಿಮ್ಮ ಕೌಶಲ, ಸಮಾಜಕ್ಕೆ ನೀವು ಕೊಡುವ ಕೊಡುಗೆ, ನೀವು ನಿಜವಾಗಿಯೂ ಶಿಕ್ಷಣ ಪಡೆದಿದ್ದೀರಿ ಎಂಬುದನ್ನ ಸಾಬೀತುಪಡಿಸಿ. ಉತ್ತಮ ಸಮಾಜದ ನಿರ್ಮಾಣವಾಗಬೇಕಾದರೆ ಪ್ರಾಧ್ಯಾಪಕರೂ ಬೇಕು, ವೈದ್ಯರೂ ಬೇಕು, ಇಂಜಿನಿಯರ್ಗಳೂ ಬೇಕು, ಅದೇ ರೀತಿ ರೈತರೂ ಬೇಕು, ಮೆಕ್ಯಾನಿಕ್ಗಳೂ ಬೇಕು, ಎಲೆಕ್ಟ್ರಿಷಿಯನ್ಸ್ಗಳು ಬೇಕು, ದರ್ಜಿಗರೂ ಬೇಕು. ಪ್ರತಿಯೊಂದು ವೃತ್ತಿಯೂ ಕೂಡ ಗೌರವಕ್ಕೆ ಅರ್ಹ, ಏಕೆಂದರೆ ಜ್ಞಾನವು ಹಲವು ರೂಪಗಳಲ್ಲಿ ಇರುತ್ತದೆ. ಕೊನೆಯದಾಗಿ ಈ ವಿಡಿಯೋವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದೀನಿ. ಸೊ ಏನ್ ಸಂದೇಶವನ್ನ ಹೇಳ್ಬೋದಪ್ಪ ಅಂದ್ರೆ, ಶಾಲಾ ಶಿಕ್ಷಣವು ಶಿಕ್ಷಣದ ಒಂದು ಭಾಗ ಮಾತ್ರ, ಆದರೆ ಶಿಕ್ಷಣವೆಂದರೆ ಜೀವನ ಪೂರ್ತಿ ಕಲಿಯುವಂಥದ್ದು, ಬೆಳೆಯುವಂಥದ್ದು, ಬದುಕಿಗೆ ಉಪಯುಕ್ತವಾಗುವಂತಹದ್ದು. ಇಂದಿನ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ಚಿಂತನಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೆನಪಿಟ್ಟುಕೊಳ್ಳಿ, ಪದವಿ ನಿಮ್ಮನ್ನು ಗುರುತಿಸಬಹುದು, ಆದರೆ ನಿಮ್ಮ ಜ್ಞಾನ, ನಿಮ್ಮ ಕೌಶಲ್ಯವೇ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸುತ್ತದೆ. ಧನ್ಯವಾದ. वीडियोस बनाने हैं, फिल्मोरा है ना।